ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಹುಟ್ಟುಹಬ್ಬ. ಜಮೀರ್ ಅಹಮದ್ ಖಾನ್ ಹುಟ್ಟುಹಬ್ಬಕ್ಕೆ ಗಣ್ಯರು ಶುಭಾಶಯವನ್ನ ಕೋರಿದ್ದಾರೆ. ವಸತಿ ಸಚಿವ ಜಮೀರ್ಗೆ ಶುಭವನ್ನ ಕೋರಿದ್ದಾರೆ. ಬಿಬಿಎಂಪಿ ಮಾಜಿ ಸದಸ್ಯ ಇಮ್ರಾನ್ ಪಾಷಾ ಇಂದ ಸಚಿವ ಜಮೀರ್ಗೆ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರಲಾಗಿದೆ. ಜಮೀರ್ ಅಹಮದ್ ಖಾನ್ಗೆ ಹುಟ್ಟುಹಬ್ಬದ ಶುಭಾಶಯದ ಸುರಿಮಳೆಯೇ ಸಿಗ್ತಾ ಇದೆ. ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಹುಟ್ಟುಹಬ್ಬ ಇವತ್ತು. ಹಾಗಾಗಿ ಮಾಜಿ ಸದಸ್ಯ ಇಮ್ರಾನ್ ಪಾಷಾನಿಂದ ಸಚಿವ ಜಮೀರ್ ಅಹಮದ್ ಖಾನ್ಗೆ ಹುಟ್ಟುಹಬ್ಬದ ಶುಭಾಶಯ. ಪಟಾಕಿಯನ್ನ ಸಿಡಿಸಿ ಸಂಭ್ರಮಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ವಿಶೇಷತೆ ಏನಂದ್ರೆ, ಇವತ್ತು ಬಹಳ ಒಳ್ಳೆ ದಿನ. ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ಪ್ರತಿಯೊಬ್ಬರಿಗೂ ಒಳ್ಳೆ ದಿನ. ಯಾಕಂದ್ರೆ ಇವತ್ತಿನ ದಿನಾನೇ ಜಮೀರ್ ಅಹಮದ್ ಖಾನ್ ಅಣ್ಣ ಅವರು ಹುಟ್ಟಿರೋದು. ಸೊ ಅವರು ಇವತ್ತು ಜನ್ಮದಿನ ಅಂದ್ರೆ ಬರೀ ನಾವು ಪಾದರೇನ್ಪುರ ಚಾಮರಾಜಪೇಟೆ ಕ್ಷೇತ್ರದವರು ಸೆಲಿಬ್ರೇಟ್ ಮಾಡ್ತಾ ಇಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಸೆಲಿಬ್ರೇಷನ್ ನಡೀತಾ ಇದೆ. ಯಾಕಂದ್ರೆ ಅವರ ಒಂದು ವ್ಯಕ್ತಿತ್ವ ಇದೆ ಅಲ್ವಾ, ಅವರ ಒಂದು ಐಡೆಂಟಿಫಿಕೇಶನ್, ಪ್ರತಿಯೊಬ್ಬರಿಗೂ ಅವರು ಗೌರವ ಕೊಟ್ಟು ಮಾತಾಡ್ತಾರೆ, ಪ್ರತಿಯೊಬ್ಬರಿಗೂ ಅವರು ಪ್ರೀತಿಯಿಂದ ಮಾತಾಡ್ತಾರೆ, ಪ್ರತಿಯೊಬ್ಬರಿಗೂ ಸ್ಪಂದಿಸ್ತಾರೆ. ಮತ್ತೆ ಬಡವರಿಗೆ ಬಂಗಾರದ ಮನುಷ್ಯ, ಕೊಡಗೈ ದಾನಿ, ನಾವ್ ಏನ್ ಹೇಳಿದ್ರೇನು ಕಡಿಮೆ ಜಮೀರ್ ಅಣ್ಣ ಅವ್ರ ಬಗ್ಗೆ. ಸೊ ಅವರು ಈ ಲೆವೆಲ್ ಅಲ್ಲಿ ಈ ಇಡೀ ನಮಗೆ ಸ್ವಾತಂತ್ರ್ಯ ಯಾವಾಗಿಂದ 1947 ಆದ್ಮೇಲೆ ಇವತ್ತಿವರೆಗೂ ಈ ರಾಜಕೀಯ ಜೀವನದಲ್ಲಿ ಅಂತ ವ್ಯಕ್ತಿ ನಾವು ಹುಟ್ಟಿಲ್ಲ, ನಾವು ನೋಡಿಲ್ಲ, ಇಲ್ಲಿ ಇವತ್ತುವರೆಗೂ ಹುಟ್ಟಿಲ್ಲ. ಇಮ್ರಾನ್ ಪಾಷಾ, ಈ ಜಮೀರ್ ಅಹಮದ್ ಅವ್ರದ್ದು ಹುಟ್ಟಿದಬ್ಬ ರಾಜ್ಯಾದ್ಯಂತ ಒಂದು ಹಬ್ಬದ ತರ ವಾತಾವರಣ ಇರುತ್ತೆ. ಹಿಂದೂ ಮುಸ್ಲಿಂ ಅನ್ನೋ ಭೇದ ಭಾವ ಇಲ್ದಂಗೆ ಜನ ಸೇರ್ತಾರೆ. ಇದಕ್ಕೆ ಕಾರಣ ಏನ್ ಸರ್? ಸರ್ವ ಜನಾಂಗ ಶಾಂತಿಯ ತೋಟ. ನಮ್ಮ ಜಮೀರಣ್ಣ ಅವರು ಹೇಳೋದು ಸರ್ವ ಜನಾಂಗ ಶಾಂತಿಯ ತೋಟ. ಈ ಒಂದು ಶಾಂತಿಯ ತೋಟದಲ್ಲಿ ಎಲ್ಲಾ ತರ ಹೂವುಗಳು ಇರಬೇಕು. ಅದಕ್ಕೆ ಅದು ತೋಟ ಅಂತ ಹೇಳೋದು. ಸೊ ಜಮೀರ್ ಅಣ್ಣ ಅವ್ರ ಮನಸ್ಸಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಸಿಖ್ ಯಾವುದೇ ಕಮ್ಯುನಿಟಿ ಜಾತಿ ಯಾವತ್ತೂ ಅವರು ನೋಡಿಲ್ಲ. ಸಹಾಯ ಮಾಡೋದ್ರಲ್ಲಿ ಮುಂದಿರ್ತಾರೆ. ಇವತ್ತು ಏನಾದ್ರೂ ಒಂದು ಖರ್ಚು ಬಂದ್ಬಿಟ್ರೆ, ಯಾರಿಗಾದ್ರೂ ಒಂದು ಸಹಾಯ ಮಾಡ್ಬೇಕಂದ್ರೆ ಬಹಳ ದೊಡ್ಡ ದಿಲ್ಬೇಕು. ಆ ದಿಲ್ಲು ಆ ದೇವರು, ಆ ಅಲ್ಲ, ಆ ಭಗವಂತ ಜಮೀರ್ ಅಣ್ಣ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಇಲ್ಲಿ ಯಾಕೆ ಸೇರಿದ್ದಾರೆ ಅಂದ್ರೆ ಅವರ ಒಂದು ಪ್ರೀತಿ ಮತ್ತೆ ಅವರ ಕೆಲಸ, ಅವರ ಪ್ರೀತಿ ಮತ್ತೆ ಅವರ ಕೆಲಸ ಇವತ್ತು ಇಡೀ ರಾಜ್ಯದಲ್ಲಿ ಸೆಲಿಬ್ರೇಷನ್ ನಡೀತಾ ಇದೆ. ಮತ್ತೆ ಇಲ್ಲೇ ಅಂತಿಲ್ಲ, ಡೆಲ್ಲಿಯಲ್ಲಿನೂ ಕೂಡ ಸೆಲಿಬ್ರೇಟ್ ಮಾಡಿದ್ದಾರೆ. ಡೆಲ್ಲಿಯಲ್ಲಿ ಕ್ಯಾಪಿಟಲ್ ಆಫ್ ಇಂಡಿಯಾ, ಡೆಲ್ಲಿಯಲ್ಲಿ ಜಮೀರ್ ಅಣ್ಣ ಅವ್ರದ್ದು ಬ್ಯಾನರ್ಗಳು, ಪೋಸ್ಟರ್ಗಳು ಹಾಕಿದ್ದಾರೆ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಜನ ಯಾವ ರೀತಿ, ಯಾವ ಲೆವೆಲ್ಗೆ ಹೋಗಿ ಅವ್ರನ್ನ ಇಷ್ಟಪಡ್ತಾರಂತ. ಜಮೀರ್ ಅಹಮದ್ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ದೇವರವ್ರಿಗೆ ಆಯುಸ್ಸು, ಆರೋಗ್ಯ, ಇನ್ನೂ ಹೆಚ್ಚಿನ ಶಕ್ತಿ ಕೊಳ್ಳಿ, ಮತ್ತೆ ಇನ್ನು ಮುಂಬರುವ ದಿನಗಳಲ್ಲಿ ಅವ್ರಿಗೆ ಯಶಸ್ಸಾಗ್ಲಿ ಅಂತ ನಾನು ದೇವರ ಹತ್ರ ಭಗವಂತ